ಚಳಿಗಾಲ ಬಂತಂದರೆ ಎಲ್ರಿಗೂ ಆಸೆ ಆಗೋದೇನೆಂದರೆ ಕ್ಯಾರೆಟ್ ಹಲ್ವಾ. ಆದರೆ ಕ್ಯಾರೆಟ್ ಗ್ರೇಟ್ ಮಾಡುವ ಕೆಲಸ ಯಾರಿಗೂ ಬೇಡ ಅಲ್ವಾ? ಅದಕ್ಕೋಸ್ಕರ ನಾವಿವತ್ತು ಕ್ಯಾರೆಟನ್ನು ಗ್ರೇಟ್ ಮಾಡದೆ ಬರೀ 10 ನಿಮಿಷದ ಒಳಗೆ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದಂತ ನೋಡೋಣ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಸಿಂಪಲ್ ಆ್ಯಂಡ್ ಈಸಿಯಾಗಿರುವಂಥ ಹಾಗೆ ತುಂಬಾ ಟೇಸ್ಟಿಯಾಗಿರುವಂಥ ಕ್ಯಾರೆಟ್ ಹಲ್ವಾವನ್ನು ಹೇಗೆ ಮಾಡೋದಂತ ನೋಡೋಣ. ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ನಾನು ಅರ್ಧ ಕೆಜಿಯಷ್ಟು ಕ್ಯಾರೆಟನ್ನು ಪೀಲ್ ಆಫ್ ಮಾಡಿಕೊಂಡು ತೆಗೆದುಕೊಂಡಿದ್ದೇನೆ. ಈ ಕ್ಯಾರೆಟ್ ಹಲ್ವಾವನ್ನು ನಾವು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಕುಕ್ಕರಿಗೆ ಒಂದು ದೊಡ್ಡ ಚಮಚದಲ್ಲಿ ತುಪ್ಪವನ್ನು ಸೇರಿಸಿಕೊಂಡಿದ್ದೇನೆ. ಇನ್ನು ಪೀಲ್ ಆಫ್ ಮಾಡಿಕೊಂಡ ಕ್ಯಾರೆಟನ್ನು ಸೇರಿಸೋಣ. ಕ್ಯಾರೆಟನ್ನು ನಾನು 2 ಭಾಗ ಮಾಡಿಕೊಂಡಿದ್ದೇನೆ. ಕ್ಯಾರೆಟ್ ದೊಡ್ಡ ಸೈಜದ್ದಾದರೆ ಒಂದು 4 ಭಾಗ ಮಾಡಿಕೊಳ್ಳಿ. ಜಾಸ್ತಿ ಚಿಕ್ಕದು ಮಾಡಬೇಕಂತ ಇಲ್ಲ, ಅದು ಬೇಯ್ತದೆ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ನಿಮಗೆ ತಲೆ ಹಿಡಿಬಹುದಂತ ಎಣಿಸಿದರೆ ಸ್ವಲ್ಪ ನೀರು ಅಥವಾ ಹಾಲನ್ನು ಸೇರಿಸ್ಕೊಳ್ಬಹುದು. ಆಮೇಲೆ ಉಂಟಲ್ಲ, ಈ ಕುಕ್ಕರ್ನ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಅತ್ಯಂತ ಕಡಿಮೆ ಉರಿಯಲ್ಲಿ 2 ಸೀಟಿ ತೆಗಿಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಒಂದು ಪಾತ್ರೆಯಲ್ಲಿ ಹಾಲನ್ನು ಕುದಿಸಬೇಕು. ಇಲ್ಲಿ ನಾನು ಅರ್ಧ ಲೀಟರಷ್ಟು ಹಾಲನ್ನು ತೆಗೆದುಕೊಂಡಿದ್ದೇನೆ. ಮಿಲ್ಕ್ ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಹಾಲಿನ ಟೆಂಪ್ರೇಚರ್ ಸ್ವಲ್ಪ ಡೌನ್ ಆಗಲಿಕ್ಕೆ ಬಿಡಿ. ಒಂದು 2 ನಿಮಿಷ ಹಾಗೆಯೇ ಬಿಡಿ. ಅಷ್ಟು ಹೊತ್ತಿಗೆ ಕುಕ್ಕರ್ನಲ್ಲಿ 2 ಸೀಟಿ ಬಂದಿದೆ. ಇನ್ನು ಇದನ್ನು ಓಪನ್ ಮಾಡಿಕೊಂಡು ಕ್ಯಾರೆಟ್ ಬೆಂದಿದ ಇಲ್ವಾ ಅಂತ ಚೆಕ್ ಮಾಡಿಕೊಳ್ಳೋಣ. ನೋಡಿ, ಪರ್ಫೆಕ್ಟ್ ಆಗಿದೆ. ಇನ್ನು ಇದನ್ನು ನಾವು ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಬೇಕು. ಆಮೇಲೆ ನಿಮಗೆ ಎಷ್ಟು ಸಿಹಿ ಬೇಕಂತ ನೋಡಿಕೊಂಡು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ನಂತರ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ. ಆಮೇಲೆ ಆಗ ನಾವು ಕುದಿಸಿದ ಹಾಲಿಗೆ 1-2 ಡ್ರಾಪ್ಸ್ ವಿನೆಗರನ್ನು ಸೇರಿಸ್ಕೋಬೇಕು. ವಿನೆಗರ್ ಸೇರಿಸೋದ್ರಿಂದ ಕ್ಯಾರೆಟ್ ಹಲ್ವಾ ತಿನ್ನುವಾಗ ಹಾಲಿನ ದಾನ ಸಿಗ್ತದೆ. ಅದರಿಂದ ಕ್ಯಾರೆಟ್ ಹಲ್ವಾದ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ. ವಿನೆಗರ್ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಬೇಕು. ಈ ಥರ ಮೆಲ್ಲಗೆ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಈಗ ನಿಮಗೆ ಹಾಲಿನಲ್ಲಿ ದಾನ ಕಾಣಬಹುದು. ಈ ಥರ ಇರಬೇಕು. ವಿನೆಗರ್ ಜಾಸ್ತಿ ಸೇರಿಸ್ಕೊಳ್ಬೇಡಿ. ಜಾಸ್ತಿ ಸೇರಿಸ್ಕೊಂಡ್ರೆ ಹಾಲು ಜಾಸ್ತಿ ಒಡೆದು ಹೋಗ್ಬೋದು. ಈ ಥರ ಇರಬೇಕು. ಆಮೇಲೆ ಈ ಹಾಲನ್ನು ಕ್ಯಾರೆಟ್ಗೆ ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಕ್ಯಾರೆಟನ್ನು ಈ ಹಾಲಿನಲ್ಲಿ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡಿ. ಕ್ಯಾರೆಟ್ ಈ ಹಾಲನ್ನು ಚೆನ್ನಾಗಿ ಅಬ್ಸಾರ್ಬ್ ಮಾಡಿಕೊಳ್ಬೇಕು. ಇದನ್ನು ಉಂಟಲ್ಲ ಚೆನ್ನಾಗಿ ಕುಕ್ ಆಗಲಿಕ್ಕೆ ಬಿಡಬೇಕು. ಈ ಹಾಲು ಕಂಪ್ಲೀಟ್ಲಿ ಡ್ರೈ ಆಗಬೇಕು. ಹಲ್ವಾದ ಕನ್ಸಿಸ್ಟೆನ್ಸಿಗೆ ಬರುವ ತನಕ ನಾವು ಇದನ್ನು ಕುಕ್ ಮಾಡಬೇಕು. ನೋಡಿ, ಈಗ ಆಲ್ಮೋಸ್ಟ್ ಡ್ರೈ ಆಗಿದೆ. ಇನ್ನೊಂದು ಸ್ವಲ್ಪ ಡ್ರೈ ಆಗಬೇಕು. ನೋಡಿ, ಈಗ ಇದು ಕಂಪ್ಲೀಟ್ಲಿ ಡ್ರೈ ಆಗಿದೆ. ಈಗ ಇದು ಹಲ್ವಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಇಷ್ಟಾದರೆ ಸಾಕು. ಈಗ ನಮ್ಮ ಕ್ಯಾರೆಟ್ ಹಲ್ವಾ ಆಲ್ಮೋಸ್ಟ್ ರೆಡಿಯಾಗಿದೆ. ಇನ್ನು ಇದಕ್ಕೆ ಒಂದು ದೊಡ್ಡ ಚಮಚದಲ್ಲಿ ತುಪ್ಪ ಸೇರಿಸ್ಕೊಂಡು ಕಟ್ ಮಾಡಿಟ್ಟ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾವನ್ನು ಎಷ್ಟು ಈಸಿಯಲ್ಲಿ ಫಟಾಫಟ್ ಮಾಡಬಹುದಂತ. ಟೇಸ್ಟಲ್ಲಿ ಅಂತೂ ಹೇಳುವುದೇ ಬೇಡ, ತುಂಬಾ ಜಬರ್ದಸ್ತ್ ಆಗಿದೆ. ನಾವು ಗ್ರೇಟ್ ಮಾಡ್ಕೊಂಡು ಮಾಡ್ತೇವಲ್ಲ, ಸೇಮ್ ಅದೇ ಟೇಸ್ಟ್ ಆಗಿದೆ, ಏನು ವ್ಯತ್ಯಾಸ ಇಲ್ಲ. ಫ್ರೆಂಡ್ಸ್, ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಥ್ಯಾಂಕ್ ಯು.